ನಮಸ್ತೆ ವೀಕ್ಷಕರೇ, ಮೆಂಡೂರ್ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯ. ಒಂದು ಜೀವಕ್ಕಾಗಿ 9 ತಿಂಗಳು ತನ್ನ ಒಡಲಿನಲ್ಲೇ ಜಾಗ ಕೊಡುವವಳು ತಾಯಿ. ಆ ಒಂದು ಜೀವಕ್ಕಾಗಿ ತನ್ನ ಇಡೀ ಜೀವನವನ್ನು ಮುಡುಪಾಗಿಡುವಂತವಳು ತಾಯಿ. ತಾಯಿಯೇ ಕಣ್ಣಿಗೆ ಕಾಣುವ ದೇವರು ಎಂದು ಹಿರಿಯರು ಹೇಳಿರುವ ಆಕೆಯ ನಿಷ್ಕಲ್ಮಶ ನಿಸ್ವಾರ್ಥ ಸೇವೆ ನೋಡಿದರೆ ಇದು ಖಂಡಿತವಾಗಿಯೂ ನಿಜ. ತಾಯಿಯ ಋಣ ತೀರಿಸಲು ಆಗದು ಎನ್ನುವುದು ಎಷ್ಟು ಸತ್ಯವೋ, ಆಕೆ ತನ್ನ ಮಕ್ಕಳಿಗಾಗಿ ನೀಡುವಂತಹ ನಿಸ್ವಾರ್ಥ ಸೇವೆಯನ್ನು ವರ್ಣಿಸಲು ಆಗದು ಎನ್ನುವುದು ಕೂಡ ಅಷ್ಟೇ ಸತ್ಯ. ಇಂತಹ ತಾಯಿ ವರ್ಷವಿಡೀ ಒಂದು ದಿನವೂ ರಜೆಯನ್ನು ಇಲ್ಲದೆ ತನ್ನ ಕುಟುಂಬದ ಆರೈಕೆಯಲ್ಲೇ ಕಾಲ ಕಳೆಯುವವಳು, ತನ್ನ ಆರೋಗ್ಯವನ್ನು ಕೂಡ ಕಡೆಗಣನೆ ಮಾಡುವವಳು. ಇಂತಹ ತಾಯಿಗಾಗಿ ಒಂದು ದಿನವನ್ನು ಆಚರಿಸಲ್ಪಡುತ್ತದೆ, ಅದುವೇ ತಾಯಂದಿರ ದಿನ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ಆಚರಿಸಲಾಗುತ್ತದೆ. ವಿಶೇಷವಾಗಿ ಅಮ್ಮನಿಗೆ ಪ್ರೀತಿ ವ್ಯಕ್ತಪಡಿಸಲು ಈ ದಿನ ನಿಗದಿಯಾಗಿದೆ. ಇಂದು ಅಮ್ಮಂದಿರ ದಿನವನ್ನು ಆಚರಿಸಲಾಗುತ್ತದೆ. ವಿಶ್ವದ ಎಲ್ಲ ತಾಯಂದಿರಿಗೂ ಕೂಡ ಅಮ್ಮನ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಅಮ್ಮನ ಇತಿಹಾಸದ ಬಗ್ಗೆ ಒಂದಷ್ಟು ಕಿರು ಮಾಹಿತಿ ನಿಮಗಾಗಿ. ತಾಯಂದಿರ ದಿನದ ಇತಿಹಾಸ ಬಗ್ಗೆ ನೋಡುವುದಾದರೆ, ಹಿಂದಿನ ಕಾಲದಲ್ಲಿ ಗ್ರೀಕರು ಮತ್ತು ರೋಮನ್ನರು ರಿಯಾ ಮತ್ತು ಸೈಬೆಲೆಯಂತಹ ದೇವತೆಗಳನ್ನು ತಾಯಿಯಂತೆ ಪೂಜಿಸಲು ಹಬ್ಬಗಳನ್ನು ಆಚರಿಸುತ್ತಿದ್ದರು. ಇದನ್ನು ವಸಂತ ಕಾಲದಲ್ಲಿ ಆಚರಿಸಲಾಗುತ್ತಿದ್ದು, ಫಲವತ್ತತೆ ಮತ್ತು ತಾಯ್ತನದ ಸಂಕೇತವಾಗಿ ಇದನ್ನು ಆಚರಿಸುತ್ತಿದ್ದರು. ಅಮೆರಿಕಾದಲ್ಲಿ ಮಹಿಳೆಯರು ಶಾಂತಿಗಾಗಿ ಒಂದಾಗಬೇಕು ಎಂದು ಅಮ್ಮಂದಿರ ದಿನದ ಬಗ್ಗೆ ನಿರ್ಮೂಲನವಾದಿ ಜೂಲಿಯಾ ವಾರ್ಡ್ ಹೋವೆ ಅವರು ಘೋಷಣೆ ಮಾಡಿದರು. ಆಧುನಿಕ ಯುಗದಲ್ಲಿ ಅಮೆರಿಕದ ಸಾಮಾಜಿಕ ಕಾರ್ಯಕರ್ತೆ ಅನ್ನಾ ಜಾರ್ವಿಸ್ ಅವರು ಅಮ್ಮಂದಿರ ದಿನವನ್ನು ಗೌರವಿಸಲು ರಾಷ್ಟ್ರೀಯ ರಜೆ ಘೋಷಣೆ ಮಾಡಬೇಕು ಎಂದು ಅಭಿಯಾನ ಮಾಡಿದರು. ಪ್ರತಿಯೊಬ್ಬರು ತಮ್ಮ ತಾಯಿಗಾಗಿ ಪ್ರೀತಿ ಮತ್ತು ಗೌರವ ಸೂಚಿಸಲು ಒಂದು ದಿನವನ್ನು ಮೀಸಲಿಡಬೇಕು ಎಂದು ಅವರು ಹೇಳಿದ್ದರು. ಅಧ್ಯಕ್ಷ ವುಡ್ರೋ ವಿಲ್ಸನ್ಸ್ ಅವರು ಘೋಷಣೆಗೆ ಸಹಿ ಮಾಡಿ 1914 ಬಳಿಕ ಪ್ರತಿ ಮೇ ತಿಂಗಳ 2ನೇ ಭಾನುವಾರ ಅಮ್ಮಂದಿರ ದಿನ ಆಚರಣೆ ಮಾಡಲಾಗುವುದು ಎಂದು ಘೋಷಣೆ ಮಾಡಿದ್ದರು. ಇದನ್ನು ಹೆಚ್ಚಿನ ರಾಷ್ಟ್ರಗಳು ಆಚರಣೆ ಮಾಡಿಕೊಂಡು ಬರುತ್ತಿದೆ. ಜೀವನವಿಡೀ ನಿಸ್ವಾರ್ಥ ಪ್ರೀತಿ, ಪ್ರೋತ್ಸಾಹ ಮತ್ತು ತ್ಯಾಗಗಳನ್ನು ಮಾಡುವ ಅಮ್ಮನಿಗಾಗಿ ಪ್ರೀತಿ, ಮೆಚ್ಚುಗೆ ಮತ್ತು ಕೃತಜ್ಞತೆ ಸೂಚಿಸಲು ಅಮ್ಮಂದಿರ ದಿನ ಆಚರಣೆ ಮಾಡಲಾಗುವುದು. ವಿಶ್ವದ ಹೆಚ್ಚಿನ ಎಲ್ಲ ರಾಷ್ಟ್ರಗಳಲ್ಲಿ ಇದನ್ನು ಆಚರಣೆ ಮಾಡಲಾಗುತ್ತದೆ. ಅಮ್ಮಂದಿರ ದಿನದಂದು ಮಕ್ಕಳು ಹೂವು, ಉಡುಗೊರೆ ಇತ್ಯಾದಿಗಳನ್ನು ನೀಡುವರು. ಇದರ ಜೊತೆಗೆ ಆ ದಿನ ಸಂಪೂರ್ಣವಾಗಿ ಅಮ್ಮನ ಜೊತೆಗೆ ಕಳೆದು ಆಕೆಗೆ ಪ್ರೀತಿ ಹಾಗೂ ಕೃತಜ್ಞತೆ ಸೂಚಿಸುವರು. ತನ್ನ ಕುಟುಂಬ ಹಾಗೂ ಸಮಾಜದಲ್ಲಿ ಆಕೆಯ ಪಾತ್ರದ ಮಹತ್ವದ ಬಗ್ಗೆ ಈ ದಿನವನ್ನು ಆಚರಣೆ ಮಾಡಲಾಗುತ್ತದೆ.